ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಟು ಕನ್ನಡ ರಾಶಿ ಭವಿಷ್ಯ. ಇಂದಿನ ರಾಶಿ ಕುಂಭರಾಶಿ. ನಮಸ್ಕಾರ ಸ್ನೇಹಿತರೆ. ಕುಂಭರಾಶಿಯವರೇ, ಜೀವನದಲ್ಲಿ ಕೆಲವೊಮ್ಮೆ ನಾವು ಯಾರಿಗೂ ಕೆಡುಕು ಮಾಡದೇ ಇದ್ದರೂ ನಮ್ಮ ಬಗ್ಗೆ ತಪ್ಪು ಅಭಿಪ್ರಾಯಗಳನ್ನು ಹಬ್ಬಿಸುವ ಜನರು ಸುತ್ತಮುತ್ತ ಇರುತ್ತಾರೆ. ನಾವು ಮಾಡಿದ ಒಂದು ಸಣ್ಣ ತಪ್ಪನ್ನು ದೊಡ್ಡದಾಗಿ ತೋರಿಸಿ ಟೀಕಿಸುವವರು ಅದೇ ತಪ್ಪನ್ನು ತಾವೇ ಮಾಡಿದಾಗ ಅದನ್ನು ಸಮರ್ಥಿಸಿಕೊಳ್ಳುವವರಾಗಿರುತ್ತಾರೆ. ಕುಂಭರಾಶಿಯವರೇ, ಜುಲೈ 2026 ನಿಮಗೆ ಇಂತಹ ದ್ವಿಮುಖ ವ್ಯಕ್ತಿಗಳ ನಿಜವಾದ ಮುಖವನ್ನು ತೋರಿಸುವ ಸಮಯವಾಗಲಿದೆ. ಈ ತಿಂಗಳಲ್ಲಿ ನಿಮ್ಮ ಜೀವನದಲ್ಲಿ ನಡೆದ ಅನೇಕ ಘಟನೆಗಳಿಗೆ ಉತ್ತರ ಸಿಗಲಿದೆ. ನಿಮ್ಮನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡವರು, ನಿಮ್ಮ ಒಳ್ಳೆಯತನವನ್ನು ದುರುಪಯೋಗ ಮಾಡಿಕೊಂಡವರು ಮತ್ತು ನಿಮ್ಮ ಬೆನ್ನ ಹಿಂದೆ ಮಾತನಾಡಿದವರು ತಮ್ಮ ಕರ್ಮದ ಫಲವನ್ನು ಅನುಭವಿಸಲು ಆರಂಭಿಸುತ್ತಾರೆ. ನೀವು ಯಾರಿಗೂ ಕೆಡುಕು ಬಯಸಿಲ್ಲ, ಆದರೆ ನಿಮ್ಮ ಹೃದಯಕ್ಕೆ ನೋವು ಕೊಟ್ಟವರ ಕಾರ್ಯಗಳಿಗೆ ಕಾಲವೇ ಉತ್ತರ ನೀಡಲಿದೆ. ಕೆಲವರು ನಿಮ್ಮ ಬಗ್ಗೆ ಮಾತನಾಡುವುದನ್ನೇ ತಮ್ಮ ಕೆಲಸ ಮಾಡಿಕೊಂಡಿರುತ್ತಾರೆ, ಆದರೆ ಅವರು ಎಂದಿಗೂ ತಮ್ಮ ತಪ್ಪುಗಳನ್ನು ನೋಡಿಕೊಳ್ಳುವುದಿಲ್ಲ. ಇತರರ ಬದುಕನ್ನು ವಿಮರ್ಶಿಸುವವರು ತಮ್ಮ ಬದುಕನ್ನು ಸರಿಪಡಿಸಿಕೊಳ್ಳಲು ಸಮಯ ಕೊಡುವುದಿಲ್ಲ. ಇಂತಹ ಜನರ ಬಗ್ಗೆ ಹೆಚ್ಚು ಯೋಚಿಸಿ ನಿಮ್ಮ ಅಮೂಲ್ಯ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳಬೇಡಿ, ಏಕೆಂದರೆ ಅವರ ಮಾತುಗಳು ನಿಮ್ಮ ಮೌಲ್ಯವನ್ನು ನಿರ್ಧರಿಸುವುದಿಲ್ಲ. ಜುಲೈ ತಿಂಗಳಲ್ಲಿ ನಿಮ್ಮ ಮನಸ್ಸಿಗೆ ಶಾಂತಿ ಸಿಗುವಂತಹ ಕೆಲವು ಬೆಳವಣಿಗೆಗಳು ನಡೆಯಬಹುದು. ಇದುವರೆಗೂ ನಿಮ್ಮನ್ನು ಕಡೆಗಣಿಸಿದವರು ನಿಮ್ಮ ಮಹತ್ವವನ್ನು ಅರಿತುಕೊಳ್ಳಬಹುದು. ನಿಮ್ಮ ಪ್ರಾಮಾಣಿಕತೆ, ತಾಳ್ಮೆ ಮತ್ತು ಒಳ್ಳೆಯ ಹೃದಯಕ್ಕೆ ಪ್ರತಿಫಲ ದೊರೆಯುವ ಸಮಯ ಆರಂಭವಾಗಲಿದೆ. ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಶ್ರಮಕ್ಕೆ ಮೆಚ್ಚುಗೆ ದೊರೆಯುವ ಸಾಧ್ಯತೆ ಇದೆ. ಕೆಲವರಿಗೆ ಹೊಸ ಜವಾಬ್ದಾರಿಗಳು ಸಿಗಬಹುದು. ವ್ಯಾಪಾರ ಮಾಡುವವರಿಗೆ ನಿಧಾನವಾಗಿ ಲಾಭದ ಬೆಳವಣಿಗೆ ಕಾಣಿಸಿಕೊಳ್ಳಬಹುದು. ಹಣಕಾಸಿನ ವಿಷಯದಲ್ಲಿ ಎಚ್ಚರಿಕೆ ಅಗತ್ಯವಾದರೂ ಹಿಂದಿನ ತಿಂಗಳುಗಳಿಗಿಂತ ಉತ್ತಮ ಸ್ಥಿತಿ ಕಂಡುಬರಬಹುದು. ಕುಟುಂಬದಲ್ಲಿ ಕೆಲವು ಭಿನ್ನಾಭಿಪ್ರಾಯಗಳು ಇದ್ದರೆ ಅವು ನಿಧಾನವಾಗಿ ಕಡಿಮೆಯಾಗಬಹುದು. ನಿಮ್ಮ ಮಾತಿಗೆ ಬೆಲೆ ಹೆಚ್ಚಾಗುತ್ತದೆ. ನಿಮ್ಮನ್ನು ಅರ್ಥ ಮಾಡಿಕೊಳ್ಳದವರು ಸಹ ನಿಮ್ಮ ನಿಜವಾದ ಸ್ವಭಾವವನ್ನು ಅರಿಯುವ ಸಂದರ್ಭ ಬರಬಹುದು. ಪ್ರೇಮ ಮತ್ತು ದಾಂಪತ್ಯ ಜೀವನದಲ್ಲಿ ಸಹನೆಯನ್ನು ಕಾಪಾಡಿಕೊಳ್ಳಿ. ಕೆಲವೊಮ್ಮೆ ಎದುರಾಳಿಯ ಮಾತುಗಳು ನೋವು ಕೊಡಬಹುದು, ಆದರೆ ತಕ್ಷಣ ಪ್ರತಿಕ್ರಿಯಿಸುವುದಕ್ಕಿಂತ ಸಮಯಕ್ಕೆ ಅವಕಾಶ ಕೊಟ್ಟರೆ ಸಮಸ್ಯೆಗಳು ಸುಲಭವಾಗಿ ಪರಿಹಾರವಾಗುತ್ತವೆ. ಈ ತಿಂಗಳ ಪ್ರಮುಖ ಸಂದೇಶವೇನೆಂದರೆ, ಯಾರಾದರೂ ನಿಮ್ಮ ಬಗ್ಗೆ ಮಾತನಾಡುತ್ತಿದ್ದಾರೆ ಎಂದರೆ ಅದು ನಿಮ್ಮ ಮೌಲ್ಯ ಕಡಿಮೆ ಎನ್ನುವುದಲ್ಲ. ಅನೇಕ ಬಾರಿ ಬೆಳಕು ನೀಡುವ ದೀಪದ ಬಗ್ಗೆ ಹೆಚ್ಚು ಚರ್ಚೆಯಾಗುತ್ತದೆ, ಕತ್ತಲೆಯ ಬಗ್ಗೆ ಅಲ್ಲ. ಆದ್ದರಿಂದ ನಿಮ್ಮ ಗುರಿಯತ್ತ ಗಮನಹರಿಸಿ. ನಿಮ್ಮ ಕೆಲಸವೇ ನಿಮ್ಮ ಪರವಾಗಿ ಮಾತನಾಡುವ ದಿನಗಳು ದೂರದಲ್ಲಿಲ್ಲ. ಕುಂಭರಾಶಿಯವರೇ, ನೀವು ಅನುಭವಿಸಿದ ಅವಮಾನ, ನಿರ್ಲಕ್ಷ್ಯ ಮತ್ತು ನೋವು ವ್ಯರ್ಥವಾಗುವುದಿಲ್ಲ. ಜೀವನವು ಪ್ರತಿಯೊಬ್ಬರಿಗೂ ಅವರ ಕರ್ಮಕ್ಕೆ ತಕ್ಕ ಫಲವನ್ನು ನೀಡುತ್ತದೆ. ನೀವು ಸತ್ಯದ ಮಾರ್ಗದಲ್ಲಿ ಮುಂದುವರಿಯಿರಿ. ನಿಮ್ಮ ಯಶಸ್ಸೇ ನಿಮ್ಮನ್ನು ಟೀಕಿಸಿದವರಿಗೆ ದೊಡ್ಡ ಉತ್ತರವಾಗಲಿದೆ. ಜುಲೈ 2026 ತಿಂಗಳು ಕುಂಭರಾಶಿಯವರಿಗೆ ಆತ್ಮವಿಶ್ವಾಸ, ಸತ್ಯದ ಗೆಲುವು ಮತ್ತು ಕರ್ಮದ ಫಲವನ್ನು ತೋರಿಸುವ ವಿಶೇಷ ಸಮಯವಾಗಲಿದೆ. ನಿಮ್ಮ ಬಗ್ಗೆ ತಪ್ಪಾಗಿ ಮಾತನಾಡಿದವರ ಬಗ್ಗೆ ಚಿಂತಿಸಬೇಡಿ. ನಿಮ್ಮ ಒಳ್ಳೆಯತನವನ್ನು ಉಳಿಸಿಕೊಳ್ಳಿ. ನಿಮ್ಮ ಗುರಿಯತ್ತ ಸಾಗಿರಿ. ದೇವರ ಆಶೀರ್ವಾದ ಮತ್ತು ನಿಮ್ಮ ಪರಿಶ್ರಮ ನಿಮ್ಮನ್ನು ಉತ್ತಮ ಸ್ಥಾನಕ್ಕೆ ಕೊಂಡೊಯ್ಯಲಿದೆ. ನಿಮ್ಮನ್ನು ಟೀಕಿಸಿದವರ ಮಾತುಗಳಲ್ಲ, ನಿಮ್ಮ ಸಾಧನೆಗಳೇ ನಿಮ್ಮ ಪರಿಚಯವಾಗುವ ಸಮಯ ಈಗ ಆರಂಭವಾಗಿದೆ. ಧನ್ಯವಾದಗಳು ಸ್ನೇಹಿತರೆ. ಜೈ ಶ್ರೀಕೃಷ್ಣ.